ಕ್ವಿಜ್ ಜ್ಞಾನದ ಸರಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಭಾರತದ ರಾಷ್ಟ್ರಧ್ವಜ ತಯಾರಾಗುವ ಕರ್ನಾಟಕದ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆಗಳು: ಎ. ಮಂಡ್ಯ ಜಿಲ್ಲೆ, ಬಿ. ಧಾರವಾಡ ಜಿಲ್ಲೆ, ಸಿ. ಹಾಸನ ಜಿಲ್ಲೆ, ಡಿ. ಚಿತ್ರದುರ್ಗ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಧಾರವಾಡ ಜಿಲ್ಲೆ. ಸ್ನೇಹಿತರೆ, ಭಾರತದ ರಾಷ್ಟ್ರಧ್ವಜವು ತಯಾರಾಗುವ ಕರ್ನಾಟಕದ ಏಕೈಕ ಒಂದು ಜಿಲ್ಲೆ ಎಂದರೆ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ. ಇಲ್ಲಿ ರಾಷ್ಟ್ರಧ್ವಜಕ್ಕೆ ಬೇಕಾಗಿರುವ ಖಾದಿ ಬಟ್ಟೆ ಈ ಗ್ರಾಮದಲ್ಲಿ ತಯಾರಾಗುತ್ತದೆ. 1957ರಿಂದ ಇದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಹಾಗೆ BIS ಮಾನ್ಯತೆ ಪಡೆದ ಭಾರತದ ಏಕೈಕ ಸಂಸ್ಥೆಯಾಗಿದೆ ಅಂತ ಹೇಳಬಹುದು. ಭಾರತದ ಮೊದಲ ಬಾಹ್ಯಾಕಾಶ ಯಾತ್ರಿ ಯಾರು? ನಿಮ್ಮ ಆಯ್ಕೆಗಳು: ಎ. ಕಲ್ಪನಾ ಚಾವ್ಲಾ, ಬಿ. ಭಾರತಿ ಚಾವ್ಲಾ, ಸಿ. ರಾಕೇಶ್ ಶರ್ಮಾ, ಡಿ. ರಾಜೀವ್ ಶರ್ಮಾ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾರವರು ಏಪ್ರಿಲ್ 3, 1984ರಲ್ಲಿ ಸೋವಿಯತ್ ಒಕ್ಕೂಟ ಅಂದರೆ ರಷ್ಯಾದ ಸುಯೆಜ್ T-11 ಮಿಷನ್ ಮೂಲಕ ತಮ್ಮ ಮೊಟ್ಟಮೊದಲ ಬಾಹ್ಯಾಕಾಶ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. ಇವರು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಕೂಡ ಆಗಿರುತ್ತಾರೆ. ಪ್ರಪಂಚದ ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಯಾವುದು? ಪ್ರಪಂಚದ ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಯಾವುದು? ನಿಮ್ಮ ಆಯ್ಕೆಗಳು: ಎ. ನಳಂದ, ಬಿ. ಕಂಚಿ, ಸಿ. ವಿಕ್ರಮಶೀಲ, ಡಿ. ತಕ್ಷಶಿಲಾ. ಸರಿಯಾದ ಉತ್ತರ ಆಪ್ಷನ್ ಡಿ, ತಕ್ಷಶಿಲಾ. ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇಲ್ಲಿ ಪಾಣಿನಿ, ಚಾಣಕ್ಯ, ಚರಕರಂಥ ಪ್ರಸಿದ್ಧ ವಿದ್ವಾಂಸರು ಅಧ್ಯಯನವನ್ನು ಮಾಡಿದರು. ಇದು ಪ್ರಸ್ತುತ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಇದೆ. 1980ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣ ಎಂದು ಘೋಷಣೆ ಮಾಡಿತ್ತು. AK-47 ಬಂದೂಕನ್ನು ನಿರ್ಮಿಸಿದ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಎ. ರಷ್ಯಾ, ಬಿ. ಜಪಾನ್, ಸಿ. ಜರ್ಮನಿ, ಡಿ. ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ, ರಷ್ಯಾ. ಮೊಟ್ಟ ಮೊದಲು ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪರಿಚಯಿಸಿದ ಬ್ಯಾಂಕ್ ಯಾವುದು? ನಿಮ್ಮ ಆಯ್ಕೆಗಳು: ಎ. SBI, ಬಿ. HDFC, ಸಿ. ICICI, ಡಿ. HFBC. ಸರಿಯಾದ ಉತ್ತರ ಆಪ್ಷನ್ ಸಿ, ICICI ಬ್ಯಾಂಕ್. ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ. ಆಗಸ್ಟ್ 28, ಬಿ. ಆಗಸ್ಟ್ 29, ಸಿ. ಸೆಪ್ಟೆಂಬರ್ 1, ಡಿ. ಸೆಪ್ಟೆಂಬರ್ 2. ಸರಿಯಾದ ಉತ್ತರ ಆಪ್ಷನ್ ಬಿ, ಆಗಸ್ಟ್ 29. ಇಟಾನಗರ ಯಾವ ರಾಜ್ಯದ ರಾಜಧಾನಿಯಾಗಿದೆ? ಇಟಾನಗರ ಯಾವ ರಾಜ್ಯದ ರಾಜಧಾನಿಯಾಗಿದೆ? ನಿಮ್ಮ ಆಯ್ಕೆಗಳು: ಎ. ಮಣಿಪುರ, ಬಿ. ಸಿಕ್ಕಿಂ, ಸಿ. ಅರುಣಾಚಲ ಪ್ರದೇಶ, ಡಿ. ತ್ರಿಪುರಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ ಪ್ರದೇಶ. ಸಾವಿರ ಕಂಬಗಳ ದೇವಾಲಯ ಇರುವ ಊರು ಯಾವುದು? ಸಾವಿರ ಕಂಬಗಳ ದೇವಾಲಯವಿರುವ ಊರು ಯಾವುದು? ನಿಮ್ಮ ಆಯ್ಕೆಗಳು: ಎ. ಕಂಚಿ, ಬಿ. ಶ್ರೀಶೈಲ, ಸಿ. ಮದುರೈ, ಡಿ. ವಾರಂಗಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ವಾರಂಗಲ್. ಸಾರೆ ಜಹಾಂ ಸೆ ಅಚ್ಚಾ ಈ ಗೀತೆಯನ್ನು ಬರೆದವರು ಯಾರು? ನಿಮ್ಮ ಆಯ್ಕೆಗಳು: ಎ. ಕುವೆಂಪು, ಬಿ. ಮಹಮ್ಮದ್ ಇಕ್ಬಾಲ್, ಸಿ. ರವೀಂದ್ರನಾಥ್ ಟ್ಯಾಗೂರ್, ಡಿ. ಬಂಕಿಮಚಂದ್ರ ಚಟರ್ಜಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಇಕ್ಬಾಲ್. ವಿಶ್ವಸಂಸ್ಥೆಯಲ್ಲಿ ಹಾಡಿದ ಮೊದಲ ಭಾರತೀಯ ಗಾಯಕರು ಯಾರು? ನಿಮ್ಮ ಆಯ್ಕೆಗಳು: ಎ ಭೀಮಸೇನ್ ಜೋಶಿ, ಬಿ MS ಸುಬ್ಬಲಕ್ಷ್ಮಿ, ಸಿ ವಿ ಮನೋಹರ್, ಡಿ ಗಂಗೂಬಾಯಿ ಹಾನ್ಗಲ್. ಸರಿಯಾದ ಉತ್ತರ ಆಪ್ಷನ್ ಬಿ MS ಸುಬ್ಬುಲಕ್ಷ್ಮಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.